ಕಾಂಗ್ರೆಸ್ ನಾಯಕರಿಂದ ಖಾತೆ ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕರ ವಿರುದ್ಧ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಇಷ್ಟು ವರ್ಷಗಳ ಕಾಲ ಸರಿಯಾಗಿ ಆಡಳಿತ ನಡೆಸಿಕೊಂಡು ಬರಲಿಲ್ಲ ಅಂತ ಹೇಳಿ ಪದೇ ಪದೇ ಆಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅಶೋಕ್. ಬಟ್ ಆದ್ರೆ ಈಗ ಮತ್ತೊಂದು ಟ್ವೀಟ್ ಮಾಡೋದರ ಮುಖಾಂತರ ಗಮನ ಸೆಳೀತಾ ಇದ್ದಾರೆ. ಕೈ ನಾಯಕರ ವಿರುದ್ಧ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಬಸವಣ್ಣ ಅಂಬೇಡ್ಕರ್ ಹೆಸರಲ್ಲಿ ಪ್ರಮಾಣ ವಚನವನ್ನ ಮಾಡ್ತಾರೆ. ಖಾತೆ ವಿಚಾರ ಬಂದಾಗ ಅದೇ ಬೇಕು ಇದೇ ಬೇಕು ಅಂತಾರೆ. ಹಠ ಹಿಡಿದು ಲಾಭಿ ಮಾಡಿ ಪ್ರಭಾವಿ ಖಾತೆಯನ್ನ ಗಿಟ್ಟಿಸಿಕೊಳ್ತಾರೆ. ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಮಹನೀಯರ ಆಶಯಗಳನ್ನ ಸಾಕಾರಗೊಳಿಸಬೇಕಾದಂತಹ ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡಗಳ ಕಲ್ಯಾಣದಂತಹ ಖಾತೆಗಳನ್ನ ಸ್ವಯಂ ಪ್ರೇರಿತರಾಗಿ ಕೇಳುವವರು ಇಲ್ಲ, ನೀಡಿದ್ರೆ ಸಂತೋಷದಿಂದ ಸ್ವೀಕರಿಸುವವರು ಇಲ್ಲ ಅನ್ನುವಂತಹ ವಿಚಾರವನ್ನ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಚಿವ ಸಂಪುಟದಲ್ಲಿ ಮಹಿಳಾ ಸಚಿವೆಯರ ಪ್ರಾತಿನಿಧ್ಯವಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಬಾಯಿ ಬಿಟ್ರೆ ಸಮಾಜವಾದ, ಸಾಮಾಜಿಕ ನ್ಯಾಯ ಅಂತ ಹೇಳಿ ಹಲುಬುವ ಕಾಂಗ್ರೆಸ್ ಪಕ್ಷದ ಅಸಲಿ ಮುಖ ಇದೆ ಅಂತ ಕೂಡ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದೇ ವಿಚಾರ. ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಆದ್ಯತೆಯನ್ನ ನೀಡಿಲ್ಲ ಕಾಂಗ್ರೆಸ್ನ ಸರ್ಕಾರ ಅಂತ ಹೇಳಿ ದೂಷಿಸ್ತಾ ಇದ್ದಾರೆ. ಇದನ್ನ ಬೂಟಾಟಿಕೆ ಅನ್ನದೆ ಇನ್ನೇನು ಅನ್ನೋದಕ್ಕೆ ಸಾಧ್ಯ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸರ್ವೇ ಸಾಮಾನ್ಯ. ಯಾವ ಪಕ್ಷ ಬಂದರೂ ಕೂಡ ಇದೇ ರೀತಿಯಾದಂತಹ ರಿಯಾಕ್ಷನ್ ಆಗೇ ಆಗತ್ತೆ. ತಮ್ಮ ಪಕ್ಷದಲ್ಲೂ ಕೂಡ ಆ ಖಾತೆ ಸಿಗಬೇಕು, ಈ ಖಾತೆ ಸಿಗಬೇಕು ಅನ್ನುವಂತಹ ಒಂದಷ್ಟು ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ಆಕಾಂಕ್ಷಿಗಳು ಕೂಡ ಆಗಿರ್ತಾರೆ. ಅಲ್ಲೂ ಕೂಡ ಒಂದಷ್ಟು ಗೊಂದಲ, ಅಸಮಾಧಾನ ಆಗೇ ಆಗತ್ತೆ. ಅದೇ ರೀತಿಯಾಗಿ ಈಗ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಫೋಟ ಆಗಿತ್ತು, ಈಗಲೂ ಕೂಡ ಅದೇ ರೀತಿಯಾದಂತಹ ಸಂದರ್ಭಗಳು ಸೃಷ್ಟಿಯಾಗ್ತಾ ಇದೆ. ಬಟ್ ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಅಂಕಿತ ಹಾಕತ್ತೆ. ಪ್ರತಿ ಬಾರಿಯೂ ಕೂಡ ನನಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಲಾಭಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು ಅಂತ ಹೇಳಿ ಖ್ಯಾತೆ ತೆಗೆಯೋದನ್ನ ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಕೊಟ್ಟ ಖಾತೆಯನ್ನ ನಿಭಾಯಿಸ್ತೀನಿ ನಾನು ಅಂತ ಹೇಳಿ ಯಾರು ಕೂಡ ಮುಂದೆ ಬರೋದಿಲ್ಲ. ಕೊಟ್ಟಿರುವಂತಹ ಖಾತೆಯಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನನಗಿದೇ ಖಾತೆ ಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಯಾಕೆ ಬೇಕು ಆ ಜವಾಬ್ದಾರಿ? ಸಚಿವ ಸ್ಥಾನವನ್ನೇ ಅವರು ತ್ಯಾಗ ಮಾಡಿಬಿಡೋದು ಒಳಿತಲ್ವಾ ಅನ್ನುವಂತಹ ವಿಚಾರವನ್ನ ಇಲ್ಲಿ ಕಾಂಗ್ರೆಸ್ಗೆ ತಿವಿದು ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್.